ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ನಾಯಕರ ಸಮರ ಮುಂದುವರಿತಾ ಇದೆ. ಸಿಎಂ ಸಿದ್ದರಾಮಯ್ಯರದ್ದು ಕಪಟ ನಾಟಕದ ಸರ್ಕಾರ. ಸಿದ್ದರಾಮಯ್ಯರದ್ದು ಬೆಳಗ್ಗೆ ರಾವಣನ ವೇಷ, ಸಂಜೆ ಮತ್ತೊಂದು ವೇಷ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ತನ್ನ ವೈಫಲ್ಯವನ್ನ ಮರೆಮಾಚುವುದಕ್ಕೆ ಅಂತ ಹಿಜಾಬ್ ಅನ್ನ ಪ್ರಸ್ತಾಪ ಮಾಡಿದೆ. ಹಿಜಾಬ್ ವಿಚಾರವನ್ನ ಇದೇ ಕಾರಣಕ್ಕಾಗಿ ಸರ್ಕಾರ ಪ್ರಸ್ತಾಪ ಮಾಡಿದೆ. ಹಿಜಾಬನ್ನ ವಾಪಸ್ ಹೇಳಿಕೆ ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸುವಂತಿದೆ. ನಾಟಕದವರು ಆಡಳಿತದಲ್ಲಿ ಇದ್ದಾಗ ಈ ರೀತಿಯಾದಂತಹ ಹೇಳಿಕೆಗಳು ಸಹಜವಾಗಿರುತ್ತೆ. ಇವರಿಂದ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ನೋಡಿ ಅಂತ ಸದಾನಂದ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡ್ರಾಮಾ ಆರ್ಟಿಸ್ಟ್ಗಳು, ಈ ಯಕ್ಷಗಾನದಲ್ಲಿ ಪಾರ್ಟ್ ಮಾಡುವವರು, ಇವರೆಲ್ಲ ಈ ರೀತಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಂಥವರೆಲ್ಲ ಆದರೆ ಇದೇ ರೀತಿ ಆಗುತ್ತೆ. ಬೆಳಿಗ್ಗೆ ರಾವಣನ ವೇಷ, ರಾತ್ರಿ ರಾಮನ ವೇಷ, ಈ ರೀತಿ ಎಲ್ಲ ಹಾಕುವಂಥ ಕೆಲಸ ಕಾರ್ಯಗಳಾಗುತ್ತೆ. ಆದ ಕಾರಣ ಅದಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಇದು ನ್ಯಾಯಾಲಯದಲ್ಲಿರುವಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ನ್ಯಾಯಾಲಯದ ಆದೇಶದ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥದ್ದು ಇದು ಎಷ್ಟು ಉದ್ದಟತನ ಅಂತ ಹೇಳುವಂಥದ್ದನ್ನು ಜನ ತೀರ್ಮಾನ ಮಾಡ್ತಾರೆ. ಆದರೆ ನಾಟಕನೇ ಮಾಡೋದು, ಇವರು ಬೇರೆ ಏನು ಮಾಡ್ತಾ ಇಲ್ಲ. ಈಗ ಇರುವಂಥ ಸಿದ್ದರಾಮಯ್ಯರ ಸರ್ಕಾರ ಬರೇ ನಾಟಕ, ಮೊನ್ನೆ ಏನು ನಾಟಕ, ಅದು ಕಪಟ ನಾಟಕ. ಈ ರೆಗ್ಯುಲರ್ ನಾಟಕ ಆದರೂ ಪರವಾಗಿಲ್ಲ, ಆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಡ್ರಾಮಾ ಆರ್ಟಿಸ್ಟ್ಗಳು, ಈ ಯಕ್ಷಗಾನದಲ್ಲಿ